ವಿಜಯನಗರ ಸಾಮ್ರಾಜ್ಯವು ಭಾರತದ ಐತಿಹಾಸಿಕ ಪಾಂಡಿತ್ಯ ಮತ್ತು ವೈಭವವನ್ನು ಪ್ರತಿಬಿಂಬಿಸುವ ಒಂದು ಮಹತ್ವದ ಅಧ್ಯಾಯ. ಈ ಸಾಮ್ರಾಜ್ಯದಲ್ಲಿ ಹಲವಾರು ಮಹಾನ್ ರಾಜರು ಆಡಳಿತ ನಡೆಸಿದರು. ಆದರೆ ಕೃಷ್ಣದೇವರಾಯನ ಆಳ್ವಿಕೆ 1509–1529 ಅತ್ಯಂತ ಗೋಚರವಾದುದು. ಕೃಷ್ಣದೇವರಾಯನು ಬುದ್ಧಿವಂತ, ಶೂರ ಮತ್ತು ಪ್ರಜಾಹಿತದ ರಾಜನಾಗಿದ್ದನು. ಅವನ ಆಡಳಿತದಲ್ಲಿ ವಿಜಯನಗರದ ಸಾಮ್ರಾಜ್ಯವು ಶ್ರೇಷ್ಠತೆ ಮತ್ತು ಸಮೃದ್ಧಿಯನ್ನು ಗಳಿಸಿತು. ಕೃಷ್ಣದೇವರಾಯನು ಪ್ರಬಲ ಸೇನಾಪತಿಯಾಗಿದ್ದು, ಉತ್ತರ ಮತ್ತು ದಕ್ಷಿಣ ಭಾರತದ ಹಲವು ರಾಜ್ಯಗಳ ವಿರುದ್ಧ ಯುದ್ಧಗಳಲ್ಲಿ ಜಯಗಳಿಸಿದನು. ವಿಶೇಷವಾಗಿ 1520ರಲ್ಲಿ ಗುಲ್ಬರ್ಗಾದ ಅಧೀಶನಾದ ಗೋಳಕುಂಡದ ಮುಸ್ಲಿಂ ಸ್ಥಾನರನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಅವನು ಕೇವಲ ಯುದ್ಧದ ನಾಯಕನಷ್ಟೇ ಅಲ್ಲ, ಉತ್ತಮ ಆಡಳಿತಗಾರನೂ ಹೌದು. ಕೃಷ್ಣದೇವರಾಯನು ಕೃಷಿಯನ್ನು ಉತ್ತೇಜಿಸಲು ಕಾಲುವೆಗಳನ್ನು ನಿರ್ಮಿಸಿದನು, ತೆರಿಗೆ ವ್ಯವಸ್ಥೆಯನ್ನು ಸುಧಾರಿಸಿದನು ಮತ್ತು ವ್ಯಾಪಾರವನ್ನು ಪ್ರೋತ್ಸಾಹಿಸಿದನು. ಅವನ ಆಡಳಿತದಲ್ಲಿ ಕನ್ನಡ, ತೆಲುಗು, ಸಂಸ್ಕೃತ ಮತ್ತು ತಮಿಳು ಭಾಷೆಗಳ ಸಾಹಿತ್ಯದ ಬೆಳವಣಿಗೆಗೆ ಹೊಸ ಶಕ್ತಿ ದೊರಕಿತು. ಅವನ ನ್ಯಾಯಸಮ್ಮತ ಆಡಳಿತದ ಬಗ್ಗೆ ಜನರು ಗೌರವವನ್ನು ಹೊಂದಿದ್ದರು. ಅವನ ಆಳ್ವಿಕೆಯ ಕಾಲವನ್ನು ಚಿನ್ನದ ಯುಗ ಎಂದು ಕರೆಯುತ್ತಾರೆ. ರಾಜನ ನಿರ್ದೋಷ ರಾಜಧಾನಿಯಾದ